ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ನಿಮ್ಮ ವಿಜ್ಞಾನ ವಿಷಯದಲ್ಲಿ ಬರುವ ವಿದ್ಯುತ್ ಶಕ್ತಿ ಅಂತಕ್ಕಂಥ ಪಾಠದ ಮೇಲೆ ಬರುವ ಪ್ರಮುಖ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಒಂದನೇ ಪ್ರಶ್ನೆ ನೋಡಿ, 2 ಓಮ್ ಮತ್ತು 4 ಓಮ್ನ ರೋಧಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ರೋಧಗಳು ಏನನ್ನದವ 2 ಓಮ್ ಮತ್ತು 4 ಓಮ್ ಅವುಗಳನ್ನು ಹೆಂಗೆ ಜೋಡಿಸಕತ್ತಾರ? ಸಮಾಂತರವಾಗಿ ಜೋಡಿಸತ್ತಾರೆ, ಅಂದ್ರೆ ಪ್ಯಾರಲಲ್ ಆಗಿ ಜೋಡಿಸತ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ ರೋಧವನ್ನು ಬಳಸಿದರೆ ಇಲ್ಲಿ 2 ಕಂಡೀಷನ್ ಅದಾವೆ. ಒಂದನೇ ಕಂಡೀಷನ್ ಏನದವ, ಒಂದು 2 ಓಮ್ ಇನ್ನೊಂದು 4 ಓಮನ್ನು ಸಮಾಂತರವಾಗಿ ಜೋಡಿಸ್ಯಾರ. ನೆಕ್ಸ್ಟ್ 2ನೇ ಕಂಡೀಷನ್ ಏನದಂದ್ರೆ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ ರೋಧವನ್ನು ಬಳಸಿದ್ದಾರೆ. ಇಲ್ಲಿ 4 ಅದಲ್ಲ, ಈ 4 ಜಾಗದಾಗ 6 ಓಮ್ ರೋಧವನ್ನು ಬಳಸಿದರೆ ಆಗ ಈ 2ಕ್ಕೂ ಜೋಡಣೆಗಳಲ್ಲಿ ದೊರಕುವ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ನೀವು ಒಟ್ಟು ರೋಧವನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ 2 ಕಂಡೀಷನ್ಗಳನ್ನು ಬಳಸ್ಕೋಬೇಕು. ಒಂದನೇ ಕಂಡೀಷನ್ದು ಒಟ್ಟು ರೋಧ ಏನು ಮಾಡ್ತೀರಿ? ಒಂದು 2 ಓಮ ಇನ್ನೊಂದು 4 ಓಮನ್ನು ತೊಗೋತೀರಿ. ಹೆಂಗೆ ಜೋಡಿಸ್ಯಾರ? ಇದು ಸಮಾಂತರವಾಗಿ ಜೋಡಿಸ್ಯಾರ. ಇವೆರಡನ್ನು ತೊಗೊಂಡು ಒಟ್ಟು ರೋಧವನ್ನು ಕಂಡುಹಿಡಿತೀರಿ. ನೆಕ್ಸ್ಟ್ 2ನೇ ಕಂಡೀಷನ್ ಏನು? 2 ಓಮ ಮತ್ತು 6 ಓಮ್ಗಳನ್ನು ತೊಗೊಂಡು ಏನು ಮಾಡಬೇಕು? ಒಟ್ಟು ರೋಧವನ್ನು ಕಂಡುಹಿಡಿಬೇಕು. ನಂತರ ಆ 2 ರೋಧಗಳ ನಡುವಿನ ಒಟ್ಟು ರೋಧವನ್ನು ಏನು ಮಾಡಬೇಕು? ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತದೆ. ಈಗ ನೋಡ್ರಿ ವಿದ್ಯಾರ್ಥಿಗಳ, ಫಸ್ಟ್ ಸಮಾಂತರವಾಗಿ ಜೋಡಿಸಿದಾಗ ನಿಮ್ಮ ಫಾರ್ಮುಲಾ ಗೊತ್ತದ ಅಂತ ನಾ ಇಲ್ಲಿ ಬರೆದಿನ ಫಾರ್ಮುಲಾ. ಸಮಾಂತರವಾಗಿ ಜೋಡಿಸಿದಾಗ ಅಂದ್ರೆ ಪ್ಯಾರಲಲಿ ಜೋಡಿಸಿದಾಗ ಒಟ್ಟು ರೋಧ ಏನು ಬರ್ತದೆ? 1/r1 + 1/r2 ಅಂತ ಫಾರ್ಮುಲಾ ಬರ್ತದೆ. ನೀವು ಈ ರೀತಿ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನಾಗ್ತದೆ? ಲೆಕ್ಕ ಭಾಳ ದೊಡ್ಡದಾಗ್ತದೆ. ಅದಕ್ಕೋಸ್ಕರ ನಾ ಒಂದು ಶಾರ್ಟ್ ಕೇಳಾಕತ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಅದ. ನಿಮ್ಗೆ ಏನಾರ ಸಮಾಂತರ ಜೋಡಣೆಗಳನ್ನು ಕೊಟ್ಟಿದ್ರಂದ್ರೆ ನೀವು ಏನು ಮಾಡಿರಿ ಅಂದ್ರೆ Rp = R1 × R2 / R1 + R2 ಬಿಡಿಸ್ರಿ. ಈ ರೀತಿ ಹಾಕಿ ಫಾರ್ಮುಲಾ ಹಾಕಿ ಬಿಡಿಸ್ರಿ ಅಂದ್ರೆ ನಿಮ್ಗೆ ಏನಾಗ್ತದೆ? ಡೈರೆಕ್ಟಾಗಿ ಆನ್ಸರ್ ಬರ್ತದೆ. ಹೌದಾ? ಈಗ ನೋಡ್ರಿ, ನಾವು 1ನೇ ಕಂಡೀಷನ್ ತೋತೀನಿ. ಯಾವುದ್ಯಾವುದು 1ನೇ ಕಂಡೀಷನ್ ಏನು? ಫಸ್ಟ್ ನೋಡ್ರಿ, P1 ಅಂದ್ರೇನು? ಇದು 1ನೇ ಕಂಡೀಷನ್ = ಫಾರ್ಮುಲಾ ಏನಂತೇಳಿ ನಿಮ್ಗೆ R1 × R2 / R1 + R2. ಇಲ್ಲಿ ನೋಡ್ರಿ, 1ನೇ ಕಂಡೀಷನ್ ಒಳಗೆ R1 ಏನದು ನೋಡ್ರಿ, ಇಲ್ಲಿ R1 = 2 ಓಮ್ ಅದ. ನೆಕ್ಸ್ಟ್ R2 ಏನದು ನೋಡ್ರಿ, ಇಲ್ಲಿ R2 = 4 ಓಮ್ ಅದ. ಹಂಗಿತ್ತಂದ್ರೆ ಒಟ್ಟು ರೋಧ ಈ ಫಾರ್ಮುಲಾ ಹಾಕ್ತೀನಿ ನೋಡ್ರಿ. R1 × R2 ಅಂದ್ರೆ R1 ಅಂದ್ರೆ ಏನದ? 2 × R2 ಅಂದ್ರೆ ಏನದ? 4 / R1 + R2 ಅಂದ್ರೆ 2 + 4 ಇಲ್ಲಿ ಬಿಡಿಸಿ ನೋಡಮ್ರಿ. 4 2 ಎಷ್ಟು? 8 / 6ಕ್ಕೆ 2 ಕೊಡಿಸಿ, 4ಕ್ಕೆ 2 ಕೊಡಿಸಿದ್ರೆ ಎಷ್ಟು? 6. ಈ ಕಡ್ತಾ ಕಡ್ತಾ ಹೊಡೀರಿ. ಇವೆರಡು ಯಾವ ಮಗೆ ಗೊತ್ತವ? 2ರ ಮಗೆ ಗೊತ್ತವ. 2 4 8, 2 3 6 ಅಂದ್ರೆ 4/3 ಬಂತು. ಈ 4/3 ಭಾಗಾಕಾರ ಮಾಡಿ ಬರೆದಾಗ ಏನಾಗ್ತದೆ? 3ರಿಂದ 4ಕ್ಕೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ನಿಮಗೆ ಡೈರೆಕ್ಟ್ ಕಡ್ತಾ ಹೊಡ್ಯಕ್ಕೆ ಬರ್ತಿದ್ರೆ ಕಡ್ತಾ ಹೊಡೀರಿ. ಇಲ್ಲಾಂದ್ರೆ ಏನು ಮಾಡ್ತೀರಿ? ಈ ರೀತಿ 3ರಿಂದ ಯಾವಾಗಲೂ ಛೇದದಿಂದ ಅಂಶಕ್ಕೆ ಭಾಗಾಕಾರ ಮಾಡಬೇಕು. 3ರಿಂದ 4ಕ್ಕೆ ಭಾಗಾಕಾರ ಮಾಡಬೇಕು, 4ರಿಂದ 3ಕ್ಕೆ ಅಲ್ಲ. ಇಲ್ಲಿ ನೋಡ್ರಿ, 3ರಿಂದ 4ಕ್ಕೆ ಮಾಡಿರಿ. 3 1 3, 4ರ 3 ಹೋದ್ರೆ 1 ಉಳಿತದ. 3ಕ್ಕಿಂತ 1 ಸಣ್ಣದದ, ಅದಕ್ಕೆ ಪಾಯಿಂಟ್ ಕೊಟ್ಟು 0 ತೊಗೋರಿ. 3 3 ಎಷ್ಟು? 9, ಮತ್ತು 1 ಉಳಿತದ, 0 ತೊಗೋರಿ. 3 3 ಎಷ್ಟು? 9. ಸೇಮ್ ಹಿಂಗೆ ಕಂಟಿನ್ಯೂ ಬರ್ಕೊಂತ ಹೋಗ್ತದ. ಅದಕ್ಕೆ ಇದೇನು ಬರ್ತದೆ? 1.33 ಓಮ್. ರೋಧವನ್ನು ಎದ್ರನ್ನ ಗಳಿತಾರೆ? ಓಮ್ನಾಗ ಗಳಿತಾರೆ. ಇದು ಕಂಪಲ್ಸರಿ ಇಡಬೇಕು. ಇದು 1ನೇ ಕಂಡೀಷನ್ ಆಯ್ತು. ನೆಕ್ಸ್ಟ್ ಕಂಡೀಷನ್ ನೋಡ್ರಿ, Rp2 ಅಂದ್ರೆ 4 ಓಮ್ ಬದಲಿಗೆ 6 ಓಮನ್ನು ಹಾಕಿದ್ರೆ ಒಟ್ಟು ರೋಧ ಏನಾಗ್ತದ ನೋಡ್ರಿ. ಇದು ಎದರನ್ನ ಜೋಡಿಸ್ಯಾರ? ಸಮಾಂತರವಾಗಿ ಜೋಡಿಸ್ಯಾರ. ಅದಕ್ಕೆ Rp2. P ಅಂದ್ರೇನು? ಪ್ಯಾರಲಲ್. ನೆನ್ಪಿಟ್ಕೋರಿ, ಇಂಗ್ಲೀಷ್ ಒಳಗೆ ಪ್ಯಾರಲಲ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಈ ಕಂಡೀಷನ್ ಒಳಗೆ R1 ಏನಾಗ್ತದೆ ಅಂದ್ರೆ ಇಲ್ಲಿ ಬರ್ತೀವಿ ನೋಡ್ರಿ. R1 = ಎಷ್ಟು ಬರ್ತದೆ? 2 ಓಮ್ ಸೇಮ್ ಇರ್ತದೆ. R2 ಏನು ಬರ್ತದೆ ಅಂದ್ರೆ ಇಲ್ಲಿ 4 ಓಮ್ ಬದಲಿಗೆ ಏನು ಮಾಡತ್ತಾರ? 6 ಓಮ್ ಜೋಡಿಸತ್ತಾರ. 6 ಓಮ್ ಆಗ್ತದೆ. ಈಗ ನೋಡ್ರಿ,
R1 ಅಂದ್ರೆ R1 ಜಾಗಕ್ಕೆ 2 ಇಡ್ರಿ. 2 ಇಂಟು R2 ಅಂದ್ರೆ ಏನದ ಇಲ್ಲಿ ನೋಡ್ರಿ 6 ಅದ ಡಿವೈಡೆಡ್ ಬೈ ನೆಕ್ಸ್ಟ್ ಏನು 2 + 6 ಈಸ್ ಈಕ್ವಲ್ ಟು 6 2 ಎಷ್ಟು 12. 6ಕ್ಕೆ 2 ಕೂಡಿಸಿದ್ರೆ ಎಷ್ಟು 8. ಇವೆರಡು ಯಾವ ಮಗೆ ಭಾಗ ಹೋಗ್ತಾವ ನೋಡ್ರಿ. ವೆರಿ ಗುಡ್. ಯಾವ ಮಗೆ ಹೋಗ್ತಾವ 4ರ ಮಗೆ ಹೋಗ್ತಾವ. 4 3 12 4 2 8 ಈಸ್ ಈಕ್ವಲ್ ಟು ಏನು ಬಂದಿದ್ದು 3/2 ಬಂತು. ನೀವು ನೆನ್ಪಿಟ್ಕೋರಿ ಇಲ್ಲೇ ಕಡ್ತಾ ಹೊಡೆದ್ರೆ ಬರ್ತದೆ. ನಾ ಇಲ್ಲಿ ಕಡ್ತಾ ಹೊಡೆಯೋ ಬದಲಿ ನಿಮಗೆ ಇನ್ನೊಂದು ಸಲ ಭಾಗಾಕಾರ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿರಿ 2ರಿಂದ 3ಕ್ಕೆ ಭಾಗಾಕಾರ ಮಾಡಿರಿ. ನೀವು ಲೆಕ್ಕದಾಗೆ ಭಾಗಾಕಾರ ಮಾಡೋಕೆ ಹೋಗ್ಬೇಡ್ರಿ. ಕಚ್ಚಾ ಅಂತ ಇರ್ತದಲ್ಲ ಅಲ್ಲಿ ಹೋಗಿ ಭಾಗಾಕಾರ ಮಾಡಿರಿ. ಡೈರೆಕ್ಟ್ ಹೊಡಿತಿದ್ರೆ ಡೈರೆಕ್ಟ್ ಹೊಡೀರಿ. ಈಗ ನೋಡಿರಿ 2 1 2 1 ಉಳಿತದ ಪಾಯಿಂಟ್ ಕೊಟ್ಟು 0 ತೊಗೋರಿ. ನೆಕ್ಸ್ಟ್ 2 5 ಎಷ್ಟು 10 0 0 ಅಂದರೆ ಎಷ್ಟು ಬಂತಿಲ್ಲಿ 1.5 ಓಮ್. ನೋಡಿರಿ 1ನೇ ಕಂಡೀಷನ್ದು ಒಟ್ಟು ರೋಧ ಎಷ್ಟು ಬಂತು 1.33 ಓಮ್ ಬಂತು. 2ನೇ ಕಂಡೀಷನ್ ಒಳಗೆ 1.5 ಓಮ್ ಬಂತು. ಅವ್ರೇನು ಕೇಳ್ಯಾರ ಕ್ವಶನ ದೊರಕಿರುವ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ. ಇವೆರಡೂ ರೋಧಗಳ ನಡುವಿನ ವ್ಯತ್ಯಾಸ ಕೇಳಕತ್ತಾರ. ಅಂದ್ರೆ ಏನು ಬರಿತೀರಿ ರೋಧಗಳ ನಡುವಿನ ವ್ಯತ್ಯಾಸ ಈಸ್ ಈಕ್ವಲ್ ಟು ಏನು ಬರಿತೀರಿ RP2 ಮೈನಸ್ RP1 ಮಾಡಿರಿ. ಈಗ ನೋಡಿ ನೆಕ್ಸ್ಟ್ ನೋಡಿರಿ RP2 ಎಷ್ಟದ 1.5 ಓಮ್ ಅದ ಮೈನಸ್ RP1 ಏನದ ನೋಡ್ರಿ 1.33 ಓಮ್ ಅದ. ಹೌದಾ? ಈಗ ನೋಡ್ರಿ 1.5 ಓಮ್ ಒಳಗೆ 1.33 ಮೈನಸ್ ಮಾಡಿರಿ. ಇದು ಮೈನಸ್ ಮಾಡೋದನ್ನ ಹೇಳ್ತೀನಿ ನೆನ್ಪಿಟ್ಕೊರಿ. ನೀವು ಭಾಳ ಜನ ತಪ್ತೀರಿ. 1.5 ನೆಕ್ಸ್ಟ್ ಪಾಯಿಂಟ್ ತಳಗೆ ಪಾಯಿಂಟ್ ಇಟ್ಕೋರಿ. ಪಾಯಿಂಟ್ ಈ ಸೈಡ್ ಏನದ ಇಲ್ಲಿ 1 ಅದ, ಈ ಕಡೆ ಏನದ 3 ಅದ. ಇಲ್ಲಿ ಏನಿಲ್ಲ ಅಂದ್ರೆ 0 ಇರ್ತದೆ. ಇಲ್ಲಿ ಮೈನಸ್ ಮಾಡಿರಿ. ನೋಡಿರಿ 0ದಾಗ 3 ಕಳಕ್ಕೆ ಬರಲ್ಲ. 10ರ 3 ಹೋದ್ರೆ ಎಷ್ಟು 7. 5ರ 4 ಹೋದ್ರೆ ಎಷ್ಟು 1. ಪಾಯಿಂಟ್ 1ರ 1 ಹೋದ್ರೆ 0 ಅಂದ್ರೆ 0.17 ಓಮ್. ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು ಅಂತ ಕೇಳಕತ್ತಾರೆ ಇಲ್ಲಿ. ಅಂದ್ರೆ ಈ ಕೆಳಗಿನ ಕೋಷ್ಟಕವನ್ನು ನೋಡಬೇಕು. 2 ಉಪಕರಣ ಕೊಟ್ಟಾರ. ಒಂದು ಟಿ ವಿ ಕೊಟ್ಟಾರ, ಒಂದು ಟೋಸ್ಟರ್ ಕೊಟ್ಟಾರ. ಈ 2 ಉಪಕರಣ ಒಳಗೆ ಯಾವ ಉಪಕರಣ ಹೆಚ್ಚಿಗೆ ಶಕ್ತಿಯನ್ನು ಬಳಸಕತ್ತದ. ಶಕ್ತಿ ಅಂದ್ರೆ ಇಂಗ್ಲೀಷ್ನಾಗ ಏನಂತ ಕರೀತಾರೆ ಎನರ್ಜಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಅದ್ರದ್ದು ಪವರ್ ಕೊಟ್ಟಾರ, ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಕೊಟ್ಟಾರ, ಮತ್ತು ಅದ್ರದ್ದು ಟೈಮ್ ಕೊಟ್ಟಾರ. ಹಂಗಿತ್ತಂದ್ರೆ ಯಾವುದು ಹೆಚ್ಚಿಗೆ ಶಕ್ತಿಯನ್ನು ಬಳಸ್ತದೆ ಅನ್ನೋದು ನೀವು ಕಂಡುಹಿಡಿಬೇಕು. ನೋಡ್ರಿ ಫಸ್ಟ್ ನೋಡ್ರಿ ಟಿ ವಿ ಬಳಸಿದ ಒಟ್ಟು ಶಕ್ತಿ. ಶಕ್ತಿ ಫಾರ್ಮುಲಾ ಏನದ ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಅವ್ರು ಪವರ್ನು ಕೊಟ್ಟಾರ, ಟೈಮನ್ನು ಕೊಟ್ಟಾರ. ಇವೆರಡು ಗುಣಾಕಾರ ಮಾಡಿ ಏನು ಮಾಡಬೇಕು ನಾವು ಶಕ್ತಿಯನ್ನು ಕಂಡುಹಿಡಿಬೇಕು. ನೋಡಿರಿ ಟಿ ವಿ ಬಳಸಿದ ಒಟ್ಟು ಶಕ್ತಿ ಈಸ್ ಈಕ್ವಲ್ ಟು ನೋಡಿರಿ ಟಿ ವಿ ಪಿ ಎಷ್ಟು ಅದ ನೋಡಿರಿ. ಟಿ ವಿದು 250 ವ್ಯಾಟ್ ಅದ. 250 ವ್ಯಾಟ್ ಇಂಟು ಟೈಮ್ ಅಂದ್ರೆ ಏನದ ನೋಡ್ರಿ. ಎದ್ರೊಳಗೆ ಕೊಟ್ಟಾರ ಇವರು ಗಂಟೆ ಒಳಗೆ ಕೊಟ್ಟಾರ. ಇದು ಭಾಳ ಇಂಪಾರ್ಟೆಂಟ್ ಅದ. ಹೌದಾ? ಒಂದು ವೇಳೆ ಸೆಕೆಂಡ್ನಾಗ ಕೊಟ್ಟಿದ್ರಂದ್ರೆ ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ನೋಡ್ರಿ ಟಿ ಎಷ್ಟದ 4 ಅದ. 4 ಅವರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಇವೆರಡು ಗುಣಾಕಾರ ಮಾಡಿರಿ. 4 ಗುಂಡ್ಲೆ 250 ಮಾಡಿರಿ. 4 0 0 4 5 20ಕ್ಕೆ 0 ಕೈಲ 2 ಆಗ್ತದ. 4 2 ಎಷ್ಟು 8 2 ಕುಡಿಸಿರಷ್ಟು 10 ಅಂದ್ರೆ 1000 ವ್ಯಾಟ್ ಪರ್ ಅಲ್ಲ ವ್ಯಾಟ್ ಅವರ್. ಇದನ್ನು ನಾವು ಕಿಲೋ ವ್ಯಾಟ್ನಾಗ ಕನ್ವರ್ಟ್ ಮಾಡಿದ್ವಿ ಅಂದ್ರೆ 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ ಆಗ್ತದೆ. ಹಂಗಿತ್ತಂದ್ರೆ 1 ಕಿಲೋ ವ್ಯಾಟ್ ಅವರ್. ನೋಡ್ರಿ ಟಿ ವಿ ಬಳಸಿದ ಅಷ್ಟು ಶಕ್ತಿ ಅಷ್ಟು ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅವರ್. ನೆಕ್ಸ್ಟ್ ನೋಡ್ರಿ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಕಂಡುಹಿಡಿಬೇಕೀಗ. ನೋಡ್ರಿ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಅಂದ್ರೆ ಇ ಈಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಪಿ ಇಂಟು ಟಿ ಪವರ್ ಇಂಟು ಟೈಮ್. ಇಲ್ಲಿ ನೋಡ್ರಿ ಟೋಸ್ಟರ್ದು ಪವರ್ ಏನದ 1200 ವ್ಯಾಟ್ ಇಂಟು ಟೈಮ್ ಎಷ್ಟದ ನೋಡ್ರಿ 1 ಅವರ್ ಅದ.
ಇವೆರಡು ಗುಣಾಕಾರ ಮಾಡ್ರೆ ಏನು ಬರ್ತದೆ? 1200 ಇಂಟು 1 ಏನಾಗ್ತದೆ? 1200 ವ್ಯಾಟ್ ಅವರ್. ಈ 1200 ಕೆ ಜಿ ಒಳಗೆ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಏನು ಬರ್ತದೆ? 1.2 ಕಿಲೋ ವ್ಯಾಟ್ ಅವರ್. ನೋಡ್ರಿ, ಟೋಸ್ಟರ್ದ ಎನರ್ಜಿ ಏನು ಬಂತು? 1.2 ಕಿಲೋ ವ್ಯಾಟ್ ಪರ್ ಅವರ್. ಇವೆರಡು ಕಂಪೇರ್ ಮಾಡಿರಿ. ಕ್ವಶನ್ ಏನು ಕೇಳ್ಯಾರ ನೋಡ್ರಿ, ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು ಅಂತ ಕೇಳ್ಯಾರ. ನೋಡ್ರಿ, ಇವೆರಡನ್ನ ಯಾವ್ದು ಹೆಚ್ಚಿಗದ? ವೆರಿ ಗುಡ್. ಯಾವ್ದು ಹೆಚ್ಚಿಗದ? ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಸುವುದು. ಇಷ್ಟು ಬರೆದ್ರೆ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.